ಅದು ಸುಬ್ಬಿ ಏನು ಹೇಳ್ಬೇಡ, ಇದಕ್ಕಿಂತ ದೊಡ್ಡ ಚಾಕ್ಲೇಟ್ ಅಪ್ಪ ಕೊಡಿಸ್ತಾರೆ. ಸಿಹಿ ಚಾಕ್ಲೇಟ್ ತಿಂತಿದ್ಯಾ? ಅವಳಿಗೆ ಯಾಕೆ ಕೊಟ್ರಿ ಚಾಕ್ಲೇಟ್ನ? ಅವಳು ತಿನ್ಬಾರ್ದು ಅಂತ ಗೊತ್ತಿಲ್ವಾ ನಿಮ್ಗೆ? ಕೇಕ್ ಬೇರೆ ತಿಂತಿದ್ಯೇನೆ? ಇದನ್ನೆಲ್ಲ ಯಾವಾಗ ಅಭ್ಯಾಸ ಮಾಡ್ಕೊಂಡೆ? ನನಗೆ ಚಾಕ್ಲೇಟ್ ಬೇಕು. ನೀನ್ ಚಾಕ್ಲೇಟ್ ತಿನ್ಬಾರ್ದು ಕಣೆ. ಅತ್ತೆ ಪ್ಲೀಸ್ ಅಂದ್ಮೇಲೆ ಸಿಹಿಗೆ ಚಾಕ್ಲೇಟ್ ಮತ್ತೆ ಕೇಕ್ ಎಲ್ಲ ಕೊಡ್ಬೇಡಿ. ಬಾ ನೀನು. ಕರೆಕ್ಟ್ ಟೈಮಿಗೆ ಬಂದು ಎಲ್ಲ ಹಾಳು ಮಾಡಿದ್ಯಲ್ಲ ಸೀತಾ. ಇನ್ನೊಂದು ಸ್ವಲ್ಪ ಹೊತ್ತಿದ್ದಿದ್ರೆ ಆ ಹುಡುಗಿ ಬಾಯ್ ಬಿಟ್ಟಿರೋಳು. ಛೆ, ಎಲ್ಲ ಹಾಳಾಯ್ತು. ಬಡ್ಡಿ ಬಂಗಾರಮ್ಮ ಆಂಟಿ, ಸುಬ್ಬಿ ಹತ್ರ ನಿಜ ಹೇಳ್ಸಕ್ ನೋಡ್ತೀರಾ? ಅದಕ್ಕೆ ನಾನ್ ಚಾನ್ಸ್ ಕೊಡಲ್ಲ. ಅವಯ್ಯ, ಈ ಮನೇಲಿ ಏನ್ ನಡೀತಿದೆ ನಂಗೆ ಒಂದು ಅರ್ಥ ಆಗ್ತಾ ಇಲ್ಲ. ಯಾಕಮ್ಮ? ಅಪ್ಪು ಸಿಹಿ ತರ ಕಾಣೋ ಹುಡುಗಿನ ಕರ್ಕೊಂಡ್ಬಂದು ಸಿಹಿ ಅಂತ ಹೇಳ್ತಿದ್ದಾನೆ. ನೀವೇ ಹೇಳಿ ಮಾವಯ್ಯ, ಸತ್ತಿರೋರು ಬದುಕ್ ಬರೋದಕ್ ಸಾಧ್ಯನಾ? ರಾಮನೇ ಸಿಹಿ ಸತ್ತಿಲ್ಲ ಅಂತ ಹೇಳದ್ನಲ್ಲ, ಅವನು ಹೇಳಿದ್ದು ಸುಳ್ಳ? ಒಂದು ವೇಳೆ ಹೇಳಿದ್ರು ಸಿಹಿ ಇಲ್ಲಿಗೆ ಬರ್ತಿದ್ಲ? ಅವಳು ಬಂದವಳೆ ಅಂದ್ರೆ ಸತ್ತಿಲ್ಲ ಅಂತ ಅರ್ಥ ತಾನೆ? ಮಾವಯ್ಯ, ಅವಳು ಸಿಹಿ ತರ ಕಾಣ್ತಾಳಷ್ಟೇ, ನಮ್ ಸಿಹಿ ಅಲ್ಲ. ಏನಮ್ಮ ಹೇಳ್ತಾ ಇದೀಯಾ? ನಿಜ ಮಾವಯ್ಯ, ನಮ್ ಸಿಹಿ ಪಟ 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 ಅಂತ ಮಾತಾಡ್ತಾ ಇದ್ಲು. ಈ ಹುಡುಗಿ ಯೋಚನೆ ಮಾಡಿ ಅಳ್ದು ತೂಗಿ ಮಾತಾಡ್ತಾ ಇದ್ದಾಳೆ. ಅವಳು ಮಾತಾಡೋ ಧಾಟಿನೇ ಬೇರೆ ತರ ಇದೆ. ಅದಕ್ಕಿಂತ ಹೆಚ್ಚಾಗಿ ನಾನ್ ಕೊಟ್ಟಂತ ಕೇಕ್ನ ತಿಂದ್ಲು ಮಾವಯ್ಯ. ಸಿಹಿ ಆಗಿದ್ದಿದ್ರೆ ಆ ಸ್ವೀಟ್ ತಿಂತಾ ಇರ್ಲಿಲ್ಲ. ಮಗುಗೆ ಆಸೆ ಬಂದು ಸ್ವೀಟ್ ತಿಂದಿರ್ಬೇಕು, ಅಷ್ಟಕ್ಕೆ ಅವಳು ಸಿಹಿ ಅಲ್ಲ ಅಂತ ಹೇಳಕ್ಕಾಗತ್ತೇನಮ್ಮ? ಇದೇನ್ ಮಾವಯ್ಯ ಇಷ್ಟು ಹಗುರವಾಗಿ ಹೇಳ್ತಾ ಇದ್ದೀರಾ? ನಮ್ ಸಿಹಿಗೆ ಡಯಾಬಿಟೀಸ್ ಇತ್ತು, ಅವಳು ಕಟ್ನಿಟ್ಟಾಗಿದ್ಲು, ಸ್ವೀಟ್ ಎಲ್ಲ ತಿಂತಾ ಇರ್ಲಿಲ್ಲ. ಇಷ್ಟು ದಿವಸ ಬೇರೆ ಎಲ್ಲೋ ಇದ್ಲಲ್ಲ, ಸ್ವೀಟ್ ತಿಂದು ಅಭ್ಯಾಸ ಆಗಿರ್ಬೇಕು. ನಮ್ಮ ಸೀತಾ ಎಲ್ಲ ಕಂಟ್ರೋಲ್ ಮಾಡ್ತಾಳೆ ಬಿಡು. ಅಂದ್ರೆ ನೀವು ಆ ಹುಡುಗಿನ ಸಿಹಿ ಅಂತ ಒಪ್ಕೊಂಡ್ಬಿಟ್ರ? ಅವಳು ಬೆಳಿಗ್ಗೆ ಬಂದಾಗ ನನ್ನ ಕಣ್ಗೂ ನಂಬಕ್ಕಾಗಲೇ ಇಲ್ಲಮ್ಮ. ಆದರೆ ರಾಮ್ ಹೇಳಿದ ಮೇಲೆ ಹೀಗೂ ಆಗಿರ್ಬೋದು ಅಂತ ಅನ್ನಿಸ್ತು. ಒಟ್ಟಿನಲ್ಲಿ ನಮ್ಮ ಮನೆ ಮಗು ಬದುಕಿದೆಯಲ್ಲ ಅನ್ನೋದು ಸಮಾಧಾನ ಆಯ್ತು. ಸಿಹಿ ಬರ್ತಿದ್ದಾಗೆ ಸೀತಾ ಗೊಂಬೆನ ಕೈ ಬಿಟ್ಲು, ನಾರ್ಮಲ್ ಆದ್ಲು. ಅದೇ ನನಗೆ ತುಂಬಾ ಸಮಾಧಾನ ಕೊಡ್ತು ಭಾರ್ಗವಿ. ಯೋಚನೆ ಮಾಡಿದ್ರೆ ನನಗೂ ಸಾವಿರಾರು ಪ್ರಶ್ನೆಗಳು ಕಾಡ್ತವೆ. ಆದರೆ ಎಲ್ಲ ಒಳ್ಳೇದಾದ ಮೇಲೆ ಯೋಚನೆ ಯಾಕೆ ಮಾಡಬೇಕು? ರಾಮ ಸೀತೆ ಜೀವನ ಒಂದು ಹಳಿಗೆ ಬಂತಲ್ಲ, ಅದನ್ನ ಮತ್ತೆ ಕೆದಕಿ ಡಿಸ್ಟರ್ಬ್ ಮಾಡೋದು ಬೇಡ ಅನ್ಸುತ್ತೆ. ಈಗ ಹೇಗಿದೆಯೋ ಹಾಗೆ ಇರಲಿ. ಎಲ್ರು ಊಟಕ್ಕೆ ಬನ್ನಿ. ಯಾರು ಊಟಕ್ಕೆ ಬರ್ತಾ ಇಲ್ಲ? ತಾತ ಬನ್ನಿ. ಜಾಕಿ ಬಾ ಕುತ್ಕೋ. ಪುಟ್ಲಿಂಗು ಪುಟ್ಲಿಂಗು ಬಾರೋ. ಇವತ್ತು ನಾನು ಪುಲಾವ್ ಮಾಡಿವ್ನಿ. ನಾವು
ಗಂಜಿ ತಿಂದು ಹೊಟ್ಟೆ ತುಂಬಿಸ್ಕೊತಿದ್ವಿ. ಮತ್ತೆ ರಾತ್ರಿ ಲಸ್ವಾಗೋದು, ಆಗ ನೀರು ಕುಡಿದು ಮಲ್ಕತಿದ್ವಿ. ಕಳ್ತನ ಮಾಡಿದ್ರು ಕೈ ಚಲಿ ಖರ್ಚು ಮಾಡಕ್ಕೆ ಭಯ. ನಾಳೆ ಕತೆ ಏನಂತಾನೆ ಗೊತ್ತಿರ್ಲಿಲ್ಲ. ಆದ್ರೆ ಈಗ ಸುಬ್ಬಿ ದೆಸೆಯಿಂದ ಮನೇಲಿ ಏನಕ್ಕೂ ಕೊರತೆ ಇಲ್ಲ. ದಿನಸಿ ಎಲ್ಲ ಐತೆ, ಊಟ ಮಾಡಿ. ಆದರೆ ಸುಬ್ಬಿ ನಮ್ಮ ಜೊತೆ ಇಲ್ಲ ಅನ್ನೋದೇ ಕೊರತೆ ಆಗೈತೆ ಕಾವೇರಿ. ಅವಳಿದ್ದಿದ್ರೆ ಏನಾದರೂ ಒಂದು ಹೇಳಿ ನಮಗೆ ನಗಿಸ್ತಾ ಇದ್ಲು. ತಿನ್ನಕ್ಕೇನು ಇಲ್ಲದೆ ಇದ್ರೂ ಹೊಟ್ಟೆ ತುಂಬ್ತಾ ಇತ್ತು. ಈಗ ಇಷ್ಟೆಲ್ಲ ಇದ್ದು ತಿನ್ನಕ್ಕೆ ಮನ್ಸಾಗ್ತಿಲ್ಲ. ತಾತ, ನಾವ್ ಹಸ್ಕೊಂಡಿದ್ರೆ ಸುಬ್ಬಿನೂ ನೊಂದ್ಕತಾಳೆ. ತಿನ್ನಿ. ಅವಳಿಲ್ಲ ಅಂತ ನಾವ್ಯಾಕೆ ಹಸ್ಕೊಂಡಿರೋದು? ಊಟ ಮಾಡಿ ಮಾರ್ರೆ. ಪುಟ್ಲಿಂಗು, ಸೀತಮ್ಮ ಅಂತ ಬರೆಯೋದು ಹೇಳ್ಕೊಡ್ತೀಯಾ? ಅಷ್ಟೇ ತಾನೆ, ಹೇಳ್ಕೊಡ್ತೀನಿ ಬಿಡು. ಜಾಕೆಡ ಪುಟ್ಲಿಂಗು, ನಮ್ ಪುಟ್ಲಿಂಗುನ ಸ್ಕೂಲಿಗೆ ಸೇರಿಸ್ಬೇಕು.